ಸರ್, ಇನ್ನು ಈ ಓಡಾಟಕ್ಕೆ ಹಣಕಾಸಿನ ಹೊಂದಾಣಿಕೆ ಹೇಗೆ ಮಾಡ್ಕೊಳ್ತೀರಾ ಸರ್? ಮೇಡಮ್, ನಾನು ಈಗಾಗಲೇ ಹೇಳಿದಾಗ 4,000 ನನ್ನ ಒಂದು ಫ್ಯಾಮಿಲಿಗೆ ನಾನು 4,000 ಮೀಸಲಿಡ್ತೀನಿ. ಉಳಿದಂತ ಬರೀ ನನಗೆ ಓಡಾಡಕ್ಕೆ, ಅಲ್ಲಿ ಉಳ್ಕೊಳ್ಳೋಕ್ಕೆ ಖರ್ಚು ಮಾಡೋಕ್ಕಾಗತ್ತೆ. ಆದ್ರೆ ನಂದು ಈ ಹಣಕಾಸಿಗೆ ನಾನು ನೆನೆಸ್ಕೋಬೇಕಾಗಿದ್ದಂದ್ರೆ ನನ್ನ ಬಾಲ್ಯದ ಏನು ಕಲಬುರಗಿ ಜಿಲ್ಲೆಯ ಬಾಲ್ಯದ ಕಮಲಾಪುರ ತಾಲೂಕಿನ ಡೊಂಗರ್ಗಾಂವದ ಬಾಲ್ಯ ಸ್ನೇಹಿತದಂತ ಸಚಿನ್ ರಾಂಪೋನೆ ನಾನು ಪ್ರತಿಯೊಂದು ಕ್ಷಣದಲ್ಲಿ ನೆನೆಸ್ಕೋತೀನಿ. ಯಾಕಂದ್ರೆ ನನಗೆ ಹಣಕಾಸಿನ ತೊಂದರೆ ಆದಾಗ ಅತ್ಯಂತ ಹೆಚ್ಚು ರೀತಿಯಲ್ಲಿ ನನಗೆ ಸಹಾಯ ಮಾಡೋದೇ ಅವನು. ಅದ್ರ ಜೊತೆಗೆ ನಂದೊಂದು ಬಾಂಧವ್ಯ, ಯಾರನ್ನು ಕೂಡ ಇವತ್ತು ಕೊಪ್ಪಳದಲ್ಲಿ ಮೊನ್ನೆ ನಡೆದಂತ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತ ಪಡೆದು 709 ಮತಗಳನ್ನು ಪಡೆದು ನಾನು ಆಯ್ಕೆ ಆಗ್ತೀನಿ. ಅದಕ್ಕೆ ಕಾರಣ ಏನಂದ್ರೆ ಇಡೀ ರಾಜ್ಯದಲ್ಲಿ ಈ ಒಂದು ಬಟ್ಟೆ ಉಟ್ಕೊಂಡು ಇಡೀ ರಾಜ್ಯದಲ್ಲಿ ಹೋದ್ರೆ ಸುಮಾರು 10 ವರ್ಷ ನಾ ಬದುಕು ಬರ್ತೀನಿ, ಅಷ್ಟೊಂದು ಜನ ಗಳಿಸಿದ್ದೀನಿ. ಅದ್ರ ಉದ್ದೇಶ ಏನಂದ್ರೆ ಯಾರನ್ನು ಕೂಡ ಜಾತಿ ಜನಾಂಗದಿಂದ ಇಟ್ಕೊಂಡಿಲ್ಲ. ಅವರ ದೊಡ್ಡವರಿದ್ರೆ ಅಕ್ಕ, ಅತ್ತಿ, ತಮ್ಮ, ಅಣ್ಣ. ಈಗ ಕೊಪ್ಪಳದಲ್ಲಿ ಯಾರನ್ನ ನಾನು ಶಿಕ್ಷಕರಂತ ಕರೆಯಲ್ಲ, ಅತ್ತಿ, ಅಣ್ಣ, ಅಕ್ಕ, ತಮ್ಮ, ಮಾವ ಈ ರೀತಿ ಸಂಬಂಧ ಇಟ್ಕೊಂಡಿನಿ. ಇದರ ಹಣಕಾಸಿ ಹೊಂದಾಣಿಕೆ ಕೂಡ ಮುಖ್ಯವಾಗಿ ನನಗೆ ಬೆನ್ನೆಲುಬಾಗಿರೋರು ಸಚಿನ್ ರಾಂಪುರ್ ನನ್ನ ಗೆಳೆಯ ಅಂತ ಹೇಳಕ್ಕೆ